ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ಲಾಂಗ್ ವ್ಲಾಗ್ ಆಗಿರೋದ್ರಿಂದ ನಾನು ಇವತ್ತೆಲ್ಲ ಏನೇನು ಮಾಡ್ತೀನಿ ಅನ್ನೋದಷ್ಟೇ ತೋರಿಸ್ತೀನಿ. ಏನು ಮಾಡಲ್ಲ ನಾನು. ಬೆಳಗ್ಗೆ ಇವಾಗ ಎದ್ದಿದ್ದೀನಿ ನೋಡಿ, 9:15 ಎದ್ದಿದ್ದೀನಿ ನಾನು. ಇವಾಗ ಎದ್ದು ಬ್ರಷ್ ಮಾಡಿ ಮುಖ ತೊಳ್ಕೊಂಡಿದ್ದೀನಿ. ಹೋಗಿ 2 ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ. ಅದನ್ನು ತಿಂದ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ ಅನ್ನೋದು ಹೇಳ್ತೀನಿ. ಏನು ಮಾಡಲ್ಲ, ತಿನ್ನೋದು, ಸರಿಯಾಗಿ ಮಲ್ಕೊಳ್ಳೋದು ಅಷ್ಟೇ. ಇನ್ಯಾರೂ ಇರಲ್ಲ ಮನೇಲಿ. ನಮ್ಮಮ್ಮನೂ ನನ್ನ ತಂಗಿನೂ ಇಬ್ಬರು ಕೆಲ್ಸಕ್ಕೆ ಹೋಗಿರ್ತಾರೆ. ನಾನು ಒಬ್ಬಳೇ ಮನೇಲಿರ್ತೀನಿ. 24 ಗಂಟೆನೂ ಮನೇಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಯಾವಾಗಲೂ ಎಷ್ಟು. ಬನ್ನಿ, ನಾನು ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ, ತೋರಿಸ್ತೀನಿ ನಾನು ತಿನ್ನೋದಕ್ಕೆ. ಇವಾಗ ಬೆಳಗ್ಗೆ ಎದ್ದು 2 ಮೊಟ್ಟೆ ತಿಂದ್ಬಿಟ್ಟು ಬ್ರಷ್ ಮಾಡಿ ಆಮೇಲೆ ನೋಡೋದು ಏನು ಮಾಡೋದು ಅಂತ. ಅಲ್ಲಿವರೆಗೂ ಏನು ಮಾಡೋದು ಅಂತ ನನಗೆ ಗೊತ್ತಿರಲ್ಲ. ನಾನು ಆಗಲೇ ಬೇಯಿಸಿದ ಮೊಟ್ಟೆ ರೆಡಿ ಆಗಿದೆ. ಈಗ ತಿನ್ನೋದಷ್ಟೇ ಬಾಕಿ ಇರೋದು. ಆಲ್ರೆಡಿ ತಿಂದ್ಬಿಟ್ಟಿದ್ದೀನಿ, ಅಲ್ಲಿಂದ ಬರ್ತಾನೆ. ಈಗೇನು ಕೆಲಸ ಇಲ್ಲ ನನಗೆ, ತಿಂದ್ಬಿಟ್ಟು ಮಲ್ಕೊಂಡ್ಬಿಡೋದಷ್ಟೇ. ಇವತ್ತು ನಮ್ಮ ಮನೇಲಿ ಇಂಟರ್ನ್ಯಾಷನಲ್ ಫುಡ್ ಚಿತ್ರಾನ್ನ ಇದೆ. ಇವತ್ತಿದ್ದೇ ಟಿಫನ್ ನಮ್ಮ ಮನೇಲಿ. ಅದೇನೋ ಗೊತ್ತಿಲ್ಲ, ಚಿತ್ರಾನ್ನ ತಿಂದಾಗ ಸಿಗೋಷ್ಟು ನೆಮ್ಮದಿ ಯಾವ ಹಿಡ್ದದು ಸಿಗೋದು. ನನಗೇನೋ ಪರವಾಗಿಲ್ಲ, ಇಷ್ಟ. ಓಕೆ ನಮ್ಮ ಮನೇಲಿ ಮಸಾಲೆ ಚಿತ್ರಾನ್ನ ಮಾಡೋದು ಚೆನ್ನಾಗಿರುತ್ತೆ. ಅದು ಒಂಥರ ತಿಂತಾ ಇದ್ದೀನಿ. ಇವಾಗ ಇದನ್ನು ತಿಂದು ಎಷ್ಟು ಗಂಟೆ? 11 ಗಂಟೆಗೆ ಟಿಫನ್ ಮಾಡ್ತಾಯಿದ್ದೀನಿ. ಆ ಮೊಟ್ಟೆ ತಿಂದು ಒಂದು 1 ಅವರ್ ಆಗೈತೆ. ಇವಾಗ 11 ಗಂಟೆಗೆ ಟಿಫನ್ ಮಾಡಿಕೊಂಡು ಆರಾಮಾಗಿ ಮೂವಿ ನೋಡ್ಕೊಂಡು ಯಾವುದಾದ್ರೂ ಇದ್ಬಿಡ್ತೀನಿ ಅಷ್ಟೇ. ನಾನು ಇವಾಗ ಸ್ನಾನ ಮಾಡ್ಕೊಂಬಂದ. ಎಷ್ಟು ಗಂಟೆ? 12:30 ಆದರೆ ಇವಾಗ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಇದು ನನಗೆ ಕಣ್ಣಿಗೆ ಹಾಕ್ಕೊಂಡು ಒಂದು 10 ನಿಮಿಷ ಇದನ್ನು ಕಣ್ಣಿಗೆ ಹಿಂಗೆ ಹಾಕ್ಕೊಂಡು ಕುತ್ಕೊತೀನಿ. ಯಾಕಂದರೆ ಕಣ್ಣೆಲ್ಲ ಉರಿತೈತೆ ನನಗೆ. ಇದನ್ನ ಹಾಕೊಂಡು ಕಣ್ಣೇ ಉರಿತೈತೆ. ಇನ್ನೂ ಎಲ್ಲ 10 ನಿಮಿಷ ಫ್ರೀಝರಲ್ಲಿ ಇಡ್ರಿ ಅಂತ ಹೇಳವ್ರೆ. ನಾನು ಒಂದು ದಿನ ಎಲ್ಲ ಇಟ್ಬಿಟ್ಟು ಇವತ್ತು ಹಾಕೋತಾ ಇದ್ದೀನಿ. ಇದು ಜಲ್ಲು ಗಡ್ಡೆನೇ ಆಗ್ಬಿಟ್ಟೈತೆ, ಕಣ್ಣೇ ಉರಿತೈತೆ. ಮಧ್ಯಾಹ್ನ ಆಗೈತೆ, ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ. ಇಷ್ಟೊತ್ತವರೆಗೂ ಮಲಗಿದ್ದೆ, 2.5 ಅವರ್ ಮಲ್ಕೊಂಡಿದ್ದೆ. ಇವಾಗ ಎದ್ದಿರೋದು. ಮೊಟ್ಟೆ ಸಿಕ್ತಿತ್ತು ಅಂತ ಮನೆಯಲ್ಲಿ ಚಿತ್ರಾನ್ನನೇ ಇತ್ತು. ತಿನ್ನಲ್ಲ ನಾನು ಅದನ್ನು, ಅದಕ್ಕೆ ಪಿಜ್ಜಾ ಆರ್ಡ್ರ್ ಮಾಡಿದ್ದೆ. ಈ ಪಿಜ್ಜಾ ಬಂದಮೇಲೆ ಇವಾಗ ಕುತ್ಕೊಂಡು ಒಬ್ಬಳೇ ತಿಂತೀನಿ. ಇನ್ಯಾರೂ ಇರಲ್ಲ, ಅದಕ್ಕೆ ಒಬ್ಳಿಗೆ ಬೇಜಾರೇನೋ ಆಗಲ್ಲ. ತಿನ್ನೋಕ್ಕೇನು ಬೇಜಾರಾಗಲ್ಲ. ನನಗೊಬ್ಬಳೇ ಕುತ್ಕೊಂಡು ಎಷ್ಟೊತ್ತು ಬೇಕಾದರೂ ತಿಂತೀನಿ, ಯಾರು ಕೇಳಲ್ಲ. ಅದೇ ಬೇಗ ಮನೇಲಿ ಯಾರಾದರೂ ಇದ್ದರೆ ಇಷ್ಟೊತ್ತು ತಿನ್ನೋದು, ಎಷ್ಟೊತ್ತು ತಿಂತೀಯಾ, ಎದ್ದೋಗೋಕ್ಕಾಗಲ್ಲ, ಬೇಗ 10 ನಿಮಿಷ ತಿನ್ನಬೇಕಾಗಿರೋದು ಊಟ ಅಂತೆಲ್ಲ ಮಾತಾಡ್ತಾರೆ. ಅದಕ್ಕೆ ಆರಾಮಾಗಿ ಒಬ್ಬಳೇ ಇದ್ದರೆ ಒಬ್ಬಳೇ ಎಷ್ಟೊತ್ತವರೆಗೂ ಬೇಕಾದರೂ ಊಟ ಮಾಡ್ಬೋದು. ರೈಸ್ ಅಂತೂ ಏನಂತೂ ನಂದು ಪಿಜ್ಜಾ ಬಂತು. ಇವಾಗ ಇಸ್ಕೊಳ್ತೀವಿ ಅಷ್ಟೇ. ನನಗೆ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿನೇ ಹೊಟ್ಟೆ ಸಿಕ್ಕಿತ್ತು. ಅಂತೂ ನಾನು ಪಿಜ್ಜಾ ಬಂದು ತಿನ್ನೋದು. ಮನೆ ಒಳಗಡೆಯಿಂದ ಈಚೆ ಹೋಗಿ ಮತ್ತೆ ಮನೆ ಒಳಗೆ ಹೋಗ್ತಾಯಿದ್ದೀನಿ. ನಾನೊಬ್ಳು ದೊಡ್ಡ ಲೂಸು. ಏನು ಗೊತ್ತಾ, ಒಬ್ಬಳೇ ಇರ್ತೀನಲ್ಲ, ಅದಕ್ಕೆ ಲೂಸ್ ಆಗಿಬಿಟ್ಟಿದ್ದೀನಿ. ಇನ್ನೇನಕ್ಕೂ ಇಲ್ಲ. ನನ್ನ ರೂಮಿಗೆ ಬಂದೆ, ಹಾಲಲ್ಲೇ ತಿಂತೀನಿ. ಏನೇನು ಬಂದೈತೆ ಗೊತ್ತಾ, ತೋರಿಸ್ತೀನಿ ಬರ್ರಿ. ವೆಜ್ ಪಿಜ್ಜಾ, ಇದು ಚಾಕೋ ಲಾವಾ ಕೇಕ್. ನಾನು ಆ್ಯಕ್ಚುಲಿ ಈ ಚಾಕೋ ಲಾವಾ ಕೇಕ್ಗೋಸ್ಕರನೇ ಈ ಪಿಜ್ಜಾನ ಆರ್ಡ್ರ್ ಮಾಡಿರೋದು. ಬರೀ ಚಾಕೋ ಲಾವಾ ಕೇಕ್ ತೊಗೊಳಕ್ಕಾಗಲ್ಲ ಅಂತ. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ ಪಿಜ್ಜಾ ಎಲ್ಲ. ಬಟ್ ನಂಗೆ ಇಷ್ಟ ಆಗೋದು ಏನು ಗೊತ್ತಾ, ಕೋಳಿ ಸಾರು, ಆಮೇಲೆ ಕೋಳಿ ತಿನ್ನೋಕೆ ಜಾಸ್ತಿ ಇಷ್ಟ ನನಗೆ. ಕೋಳಿ ಸಾಂಬಾರು, ಮುದ್ದೆ, ಅದೇ ಜಾಸ್ತಿ ಇಷ್ಟ ನನಗೆ. ನಾನು ಆ್ಯಕ್ಚುಲಿ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡೋದು ಚಿಕನ್ ಮೀಲ್ಸೇನೆ, ಅದು ವಿತ್ ಮುದ್ದೆ. ಅವಾಗಲೂ ಅದನ್ನೇ ತಿನ್ನೋದು. ನನಗಂತೂ ಇಷ್ಟ. ಆದರೆ ಬಟ್ ಪಿಜ್ಜಾ ಎಲ್ಲ ಅಷ್ಟೊಂದು ತಿನ್ನೋಕ್ಕಾಗಲ್ಲ. ಇವಾಗ ಒಬ್ಬಳೇ ಒಂದು ಪಿಜ್ಜಾ ತಿಂತೀನಿ, ಏನು ತಿನ್ನೋಕ್ಕಾಗಲ್ಲ ಅಂತೇನಿಲ್ಲ. ಇಷ್ಟು ಸಣ್ಣ ಇದ್ದೀನಿ, ಆದ್ರೂ ತಿನ್ನೋದೆಲ್ಲ ಸರಿಯಾಗಿ ತಿಂತೀನಿ ನಾನು. ಸುಮ್ಮನೆ ಹುಡುಗಿರು ಹೇಳೋದು ತಿನ್ನಲ್ಲ, ನಾನು ತಿನ್ನಲ್ಲ, ಅಯ್ಯೋ ನಾನು ಇಷ್ಟೇ ತಿನ್ನೋದು ಅಂತ ನಾನು ಹೇಳೋಂಗೇನಿಲ್ಲ. ಸರಿಯಾಗಿ ತಿಂತೀನಿ ನಾನಂತೂ. ಇದು ಬರ್ತಾನೆ ಇಲ್ಲ ರೀ. ಟೇಸ್ಟ್ ಇರೋದಕ್ಕೂ ಟೇಸ್ಟ್ ಇರೋದು ಅದಕ್ಕೂ ತಿಂತಾ ಇರೋದು.
ಮೇನ್ ಬೇಕಾಗಿದ್ದು ಏನೋ ಮೆತ್ಕೊಬಿಟ್ಟೈತೆ ತಲೆಯಲ್ಲಿ. ಮೇನ್ ಬೇಕಾಗಿದ್ದಿದ್ದು ಇದು ಚಾಕೋ ಲವಾ ಕೇಕ್ ನನಗೆ, ಈ ಪಿಜ್ಜಾ ಅಲ್ಲ. ನಂದು ಬೆಳಗ್ಗೆ ಟಿಫನ್ 11 ಗಂಟೆಗೆ, ಇವಾಗ ಮಧ್ಯಾಹ್ನದ ಊಟನೇ ಇವಾಗ ಪಿಜ್ಜಾನೇ ನಂಗೆ ಊಟ. ಇದನ್ನ ಇವಾಗ ಬೆಳಗ್ಗೆ ಸಾಯಂಕಾಲ 4 ಗಂಟೆ ಆಗೈತೆ ಕರೆಕ್ಟಾಗಿ ಟೈಮು. 4 ಗಂಟೆಗೆ ಊಟ, ಮತ್ತು ನೈಟ್ ಊಟ ತಿಂದರೆ ತಿಂತೀನಿ, ಇಲ್ಲಾಂದರೆ ಇಲ್ಲ ಅಂತೆಲ್ಲ ಏನಿಲ್ಲ. ತಿಂತೀನಿ, ಬಟ್ ಡೌಟು ಹಂಗೇನ ಹಾಗೆ ತಿನ್ಬಿಟ್ಟು ಮಾಡ್ಕೊಬಿಡ್ತೀನಿ. ಮತ್ತು 5 ಗಂಟೆಗೆ ತೊಳ್ತೀನಿ, ಖಾಲಿ ಮಾಡಿಬಿಟ್ಟೆ ಒಬ್ಳೆ, ಬೇರೆ ಯಾರಿಲ್ಲ. ಆಸ್ ಪೀಸು ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ, ಆದರೂ ಇನ್ನೂ ಹೊಟ್ಟೆ ಹಸಿತೈತೆ. ಮಾಡ್ಕೊಬೇಕು, ನಿದ್ದೆ ಬೇರೆ ಬರ್ತಾಯಿದೆ. ಇನ್ನೊಂದು ಅರ್ಧ ಗಂಟೆ ಮಾಡ್ಕೊಂಡು ಆಮೇಲೆ 5 ಗಂಟೆಗೆ ಇವಾಗ ನಮ್ಮಮ್ಮನ ಕರ್ಕೊಂಬರಕ್ಕೆ ಹೋಗ್ತೀನಿ ನಾನು ಒಬ್ಬಳೆ. ನಾನು ನಮ್ಮಮ್ಮನ ಕರ್ಕೊಂಬಂದರೆ 5:15 ಬಿಡ್ತಾರೆ. ನಾನು ಇವಾಗ ಹೋಗಿ ಏನೋ ಬೀಳ್ಸ್ಕೊಂಡೆ, ಏನೋ ಹಿಡ್ಕೊಬಿಟ್ಟೈತೆ, ಮನೆಗೆ ಹಾಕ್ಬಿಡೋಣ. ಏನೋ ಸಿಗುತ್ತೆ ಬರೀ ಇಂಥದ್ದೇ ಮಾಡ್ತೀನಿ ನಾನು ಯಾವಾಗಲೂ ಮನೇಲಿ. ಆಮೇಲೆ ಬೈಸ್ಕೊಳ್ಳೋದು ನಮ್ಮ ಅಮ್ಮನ ಹತ್ರ, ಏನಂದರೆ ಸುಮ್ಮನೆ ಇರಲ್ಲ ನಿನ್ನ ಕೈ, ಯಾವಾಗಲೂ ಏನಾರು ಮಾಡ್ತಾಯಿರ್ಬೋದು. ನಮ್ಮ ಅಮ್ಮನ ಕರ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಎಷ್ಟು ಟೈಮು? 4:50. ನಮ್ಮ ಅಮ್ಮನ ಮನೆ ಆಫೀಸ್ ಹತ್ರ ಅಷ್ಟೊತ್ತಿಗೆ 5:30. ಅವ್ರನ್ನ ಅಲ್ಲಿಂದ ಕರ್ಕೊಂಡು ಬರೋದಕ್ಕೆ ಸರಿ ಹೋಗುತ್ತೆ ನನಗೆ. ಈಗ ನಾನು ಇದೆ ನನ್ನ ಬಂಗಾರಿ. ನಾನು ಇದನ್ನ ಪ್ರೀತಿಯಿಂದ ಲಾಕ್ ಮಾಡಿಬಿಟ್ಟಿದ್ದೀನಿ. ಕವರ್ ತೆಗೆದು ಇದೆ ನನ್ನ ಬಂಗಾರಿ. ಆಂಜನೇಯನ ತಾಯ್ತ ಕಟ್ಟಿದ್ದೀನಿ, ಆಂಜನೇಯನ ತಾಯ್ತ. ಇವಾಗ ನಮ್ಮಮ್ಮನ ಈಗ ನನ್ನ ಬಂಗಾರಿನ ಸ್ಟಾರ್ಟ್ ಮಾಡಿ. ಬಂಗಾರಿ ಸಾದು ಬರೀ 500 ಕಿಲೋಮೀಟರ್ಸ್ ಅಷ್ಟು ಹೊಡಿರೋದಿಲ್ಲ. ಹೆಲ್ಮೆಟೇ ಲೂಸು ನನಗಿತ್ತು ಇನ್ನು. ಸರಿ ಗೈಸ್, ಬಾಯ್. ನಮ್ಮಮ್ಮನ ಆಫೀಸ್ ಹತ್ರ ಹೋಗಿ ಇವಾಗ ಅಲ್ಲಿ ನಮ್ಮಮ್ಮನ ತೋರಿಸ್ತೀನಿ ಬನ್ನಿ. ಏನು ಫೋಟೋ ತೆಕ್ಕೊಂತಿದ್ಯಾ ಅಥವಾ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಎಲ್ಲ ನಮ್ಮ ಮಾತೆ ಕಾಣಿಸ್ತಾ ಇಲ್ಲ. ಐ ಮಾಡಿ, ಇವರೇ ನಮ್ಮ ಮಾತೆ. ಮಾತೆ ಬರಲ್ಲ, ಮಾತೆ ಇವರೇ ನಮ್ಮ ಮಾತೆ. ಇವರೆಲ್ಲ ನಮ್ಮ ಅಮ್ಮನ ಆಫೀಸಲ್ಲಿ ಕೆಲಸ ಮಾಡೋರು. ಹಾಡು ಹೇಳೋದ ಕೆಲಸ ಮಾಡ್ರಿ ಅಂದ್ರೆ ಬರೀ ಹಾಡು ಹೇಳ್ಕೊಂಡು ಕೂತಿರ್ತೀರಾ? ಕೆಲಸ ಇಲ್ಲ. ಇವರೇ ನಮ್ಮ ಮಾತೆ. ಐ ಮಾಡು, ಐ ಮಾಡಿ ಅಂತ. ಬಾಯ್, ನಾವು ಹೊರಟು ಇವಾಗ. ಬಾಯ್, ಇಟ್ಕೊಳಮ್ಮ. ಒಂಚೂರು ಮಾತಾಡು. ಅಂತೂ ಮನೆಗೆ ಬಂದೆ. ಇವಾಗ ನಮ್ಮ ಅಮ್ಮನ ಕರ್ಕೊಂಬಂದು ಹೆಲ್ಮೆಟ್ಟು ಅದ್ರ ಜಾಗದಲ್ಲಿ ಹೋಯ್ತು. ನಾನು ನನ್ನ ಜಾಗಕ್ಕೆ ಬಂದೆ. ಇದೇ ನನ್ನ ಲಾಸ್ಟ್